ವೆಲ್ಕಮ್ ಫ್ರೆಂಡ್ಸ್, GK ಸ್ಟಡಿ ಸರ್ಕಲ್ ಚಾನಲ್ಗೆ ನಿಮಗೆ ಸ್ವಾಗತ. ಇದೇ ಥರ ನಾನು ಇನ್ನು ಮುಂದೆ ಹೊಸ ವಿಡಿಯೋ ನಿಮ್ಮ ಮುಂದೆ ತರಲಿದ್ದೇನೆ. ಅದಕ್ಕಾಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್, ಶೇರ್, ಲೈಕ್ ಮಾಡಿ ಅಂತ ಹೇಳುತ್ತಾ ಫ್ರೆಂಡ್ಸ್, ಇವತ್ತಿನ ಮೊದಲನೇ ಕ್ವಶನ್ ಸ್ಟಾರ್ಟ್ ಮಾಡೋಣ ಬನ್ನಿ. ಸಾಧಕ ಈ ಪದದ ಬಹುವಚನ. ಆಪ್ಷನ್ ಎ ಸಾಧನೆ, ಆಪ್ಷನ್ ಬಿ ಸಾಧಕರು, ಆಪ್ಷನ್ ಸಿ ಸಾಧಕರುಗಳು, ಆಪ್ಷನ್ ಡಿ ಸಾಧನೆಗಳು. ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ ಸಾಧಕರು. ಅದೇ ರೀತಿಯಾಗಿ ಇವಾಗ ಎರಡನೇ ಪ್ರಶ್ನೆ ನೋಡೋಣ ಬನ್ನಿ. ವರದಕ್ಷಿಣೆ ನಿಷೇಧ ಕಾಯ್ದೆಯನ್ನು ಯಾವಾಗ ಜಾರಿಗೆ ತರಲಾಯಿತು? ಆಪ್ಷನ್ ಎ 1961, ಆಪ್ಷನ್ ಬಿ 1975, ಆಪ್ಷನ್ ಸಿ 1950, ಆಪ್ಷನ್ ಡಿ 1951. ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ 1961. ಅದೇ ರೀತಿಯಾಗಿ ಇವಾಗ ಮೂರನೇ ಪ್ರಶ್ನೆ ನೋಡೋಣ ಬನ್ನಿ. ಈ ಕೆಳಗಿನವುಗಳಲ್ಲಿ ಯಾವುದು ನೀಲಿ ಕ್ರಾಂತಿಗೆ ಸಂಬಂಧಿಸಿದೆ? ಆಪ್ಷನ್ ಎ ಮೀನುಗಾರಿಕೆ, ಆಪ್ಷನ್ ಬಿ ಕೃಷಿ, ಆಪ್ಷನ್ ಸಿ ನೀರಾವರಿ, ಆಪ್ಷನ್ ಡಿ ಇಂಡಿಗೋ ಕೃಷಿ. ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಮೀನುಗಾರಿಕೆ. ಅದೇ ರೀತಿಯಾಗಿ ಇವಾಗ ನಾಲ್ಕನೇ ಪ್ರಶ್ನೆ ನೋಡೋಣ ಬನ್ನಿ. ಶ್ರೀರಾಮನು ವಿಷ್ಣುವಿನ ಎಷ್ಟನೇ ಅವತಾರ? ಆಪ್ಷನ್ ಎ 3ನೇ, ಆಪ್ಷನ್ ಬಿ 4ನೇ, ಆಪ್ಷನ್ ಸಿ 7ನೇ, ಆಪ್ಷನ್ ಡಿ 9ನೇ. ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ 7ನೇ ಅವತಾರ. ಅದೇ ರೀತಿಯಾಗಿ ಈಗ ಐದನೇ ಪ್ರಶ್ನೆ ನೋಡೋಣ ಬನ್ನಿ. 5ರ ನಂತರ ಬರುವ ಅವಿಭಾಜ್ಯ ಸಂಖ್ಯೆ ಯಾವುದು? ಆಪ್ಷನ್ ಎ 6, ಆಪ್ಷನ್ ಬಿ 7, ಆಪ್ಷನ್ ಸಿ 9, ಆಪ್ಷನ್ ಡಿ 11. ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ 7. ಅದೇ ರೀತಿಯಾಗಿ ಇವಾಗ ಆರನೇ ಪ್ರಶ್ನೆ ನೋಡೋಣ ಬನ್ನಿ. ಮೋಥ ಎನ್ನುವುದು ಆಪ್ಷನ್ ಎ ಚಂಡಮಾರುತ, ಆಪ್ಷನ್ ಬಿ ಸಮುದ್ರ ಅಲೆ, ಆಪ್ಷನ್ ಸಿ ಭೂಕಂಪ, ಆಪ್ಷನ್ ಡಿ ವಿಮಾನದ ಹೆಸರು. ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಚಂಡಮಾರುತ. ಅದೇ ರೀತಿಯಾಗಿ ಇವಾಗ ಏಳನೇ ಪ್ರಶ್ನೆ ನೋಡೋಣ ಬನ್ನಿ. ಕಾಕಿನಾಡ್ ಬಳಿ ಬಂಗಾಳ ಕೊಲ್ಲಿಯನ್ನು ಸೇರುವ ನದಿ ಯಾವುದು? ಆಪ್ಷನ್ ಎ ಕೃಷ್ಣ, ಆಪ್ಷನ್ ಬಿ ಮಹಾನದಿ, ಆಪ್ಷನ್ ಸಿ ಗೋದಾವರಿ, ಆಪ್ಷನ್ ಡಿ ಕೋಸಿ ನದಿ. ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಗೋದಾವರಿ ನದಿ. ಅದೇ ರೀತಿಯಾಗಿ ಇವಾಗ ಎಂಟನೇ ಪ್ರಶ್ನೆ ನೋಡೋಣ ಬನ್ನಿ. ತಂದೆಯ ವಯಸ್ಸು ಮಗನ ವಯಸ್ಸಿನ 3 ಪಟ್ಟು. ಮಗನ ವಯಸ್ಸು 15 ವರ್ಷಗಳಾಗಿದ್ದರೆ ತಂದೆಯ ವಯಸ್ಸು ಎಷ್ಟು? ಆಪ್ಷನ್ ಎ 50 ವರ್ಷಗಳು, ಆಪ್ಷನ್ ಬಿ 55 ವರ್ಷಗಳು, ಆಪ್ಷನ್ ಸಿ 40 ವರ್ಷಗಳು, ಆಪ್ಷನ್ ಡಿ 45 ವರ್ಷಗಳು. ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ 45 ವರ್ಷಗಳು ತಂದೆಯ ವಯಸ್ಸು. ಅದೇ ರೀತಿಯಾಗಿ ಇವಾಗ 9ನೇ ಪ್ರಶ್ನೆ ನೋಡೋಣ ಬನ್ನಿ. 20 ವಿದ್ಯಾರ್ಥಿಗಳಲ್ಲಿ 50% ವಿದ್ಯಾರ್ಥಿ ವಿಜ್ಞಾನದಲ್ಲಿ ಒಳ್ಳೆಯವರಾಗಿದ್ದಾರೆ. ವಿಜ್ಞಾನದಲ್ಲಿ ಒಳ್ಳೆಯ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ಆಪ್ಷನ್ ಎ 20 ವಿದ್ಯಾರ್ಥಿಗಳು, ಆಪ್ಷನ್ ಬಿ 10 ವಿದ್ಯಾರ್ಥಿಗಳು, ಆಪ್ಷನ್ ಸಿ 7 ವಿದ್ಯಾರ್ಥಿಗಳು, ಆಪ್ಷನ್ ಡಿ 15 ವಿದ್ಯಾರ್ಥಿಗಳು. ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ 10 ವಿದ್ಯಾರ್ಥಿಗಳು. ಅದೇ ರೀತಿಯಾಗಿ ಇವಾಗ 10ನೇ ಪ್ರಶ್ನೆ ನೋಡೋಣ ಬನ್ನಿ. ಅಂತಾರಾಷ್ಟ್ರೀಯ ಹುಲಿ ದಿನ ಯಾವಾಗ ಆಚರಣೆ ಮಾಡುತ್ತಾರೆ? ಆಪ್ಷನ್ ಎ ಜುಲೈ 29, ಆಪ್ಷನ್ ಬಿ ಆಗಸ್ಟ್ 29, ಆಪ್ಷನ್ ಸಿ ಮೇ 1, ಆಪ್ಷನ್ ಡಿ ಸೆಪ್ಟೆಂಬರ್ 5. ಈ ಕ್ವಶನ್ಗೆ ಎಷ್ಟು ಜನಕ್ಕೆ ಆನ್ಸರ್ ಗೊತ್ತಿದೆ ಅಂತೇಳಿ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಮ್ಗೆ ಗೊತ್ತಾಗುತ್ತೆ ಎಷ್ಟು ಜನಕ್ಕೆ ಆನ್ಸರ್ ಗೊತ್ತಿದೆ ಅಂತೇಳಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ನಾನು ಇಂದಿನ ವಿಡಿಯೋದಲ್ಲಿ
ಅತಿ ಹೆಚ್ಚು ಸಿಂಹಗಳಿರುವುದು ಯಾವ ರಾಜ್ಯದಲ್ಲಿ ಅಂತ ಹೇಳಿದ್ದೇನೆ. ಇನ್ನು ವಿಡಿಯೋ ನೋಡಿದ್ರೆ ಅಂದರೆ ಪ್ಲೇಲಿಸ್ಟ್ ಎಲ್ಲ ಐತೆ, ಹೋಗಿ ನೋಡಿ. ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್, ಶೇರ್, ಲೈಕ್ ಮಾಡಿ ಅಂತ ಹೇಳ್ತಾ ಇದೇ ಥರ ಹೊಸ ವಿಡಿಯೋ ನಿಮ್ಮ ಮುಂದೆ ತರಲಿದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.